ಇವ್ರು ಈ ಮಟ್ಟದಲ್ಲಿ ನೀರು ಬಿಡಕ್ಕೆ ಆದೇಶ ಕೊಟ್ಟಾಗ ನಿಮ್ಮ ಹೋರಾಟ ಹೇಗಿರುತ್ತೆ ಸರ್? ಅಯ್ಯೋ, ಹೋರಾಟ ಭಾರಿ ಇರುತ್ತೆ. ನಮಗೆ ಕುದೀತಾ ಇದೆ, ಈಗ ನಮ್ಮ ರಕ್ತ ಕುದೀತಾ ಇದೆ. ಕನ್ನಡಿಗರ ಪರಿಸ್ಥಿತಿ ಏನು, ಕಣ್ಣೀರಿನ ಕತೆ, ಹುಡುಗಾಟ ಅಲ್ಲ ಇದು, ಎಂದೆಂದೂ ಆಗಿಲ್ಲ ಅಂತ. ಕರ್ನಾಟಕ ಬಂದ್, ತಮಿಳುನಾಡು ವಿರುದ್ಧ, CWC ವಿರುದ್ಧ ಹಾಗೆ ಆಗುತ್ತೆ. ನಾಳೆ ಎಲ್ಲ ನಾಳಿದ್ದು ಎಲ್ಲ ಸಭೆ ಸೇರ್ತಾ ಇದ್ದೀವಿ. ಸಭೆಯಲ್ಲಿ ಕರ್ನಾಟಕ ಬಂದ್ ಬಗ್ಗೆ, ಅಖಂಡ ಕರ್ನಾಟಕ ಬಂದ್ ಬಗ್ಗೆ ಕರೆ ಕೊಡ್ತೀವಿ. ಒಂದ್ ಕಡೆ ಮಾವದಾಯಿ, ಒಂದ್ ಕಡೆ ಬೆಳಗಾವಿ, ಮತ್ತೊಂದ್ ಕಡೆ ಮೇಕೆದಾಟ್, ಇನ್ನೊಂದು ಕಡೆ CWC ನೀರು ಬಿಡಿ ಅಂತ. ಏನಿದೇನು ಕರ್ನಾಟಕ ಸರ್ಕಾರ ಅಥವಾ ರಾಜ್ಯ, ಇದು ಬೇವರ್ಸ್ಗಳ ರಾಜ್ಯ ಅಲ್ಲ, ಸಮಗ್ರ ವೀರರ ಕನ್ನಡ ರಾಜ್ಯ. ಈ ರಾಜ್ಯದಲ್ಲಿ ನಮ್ಗೆ ಅನ್ಯಾಯ ಆದರೆ ಎಂದೂ ಬಿಡೋದಿಲ್ಲ. ಸಮಗ್ರ ಕನ್ನಡಿಗರು ಒಂದಾಗಿ ನಿಲ್ತೇವೆ. ಅವ್ರು ಯಾವಾಗಲೂ ತಮಿಳುನಾಡು ಏಜೆಂಟ್, CWC ಅವ್ರು ನಿಜವಾಗ್ಲೂ ಗೌರವ ಇದ್ದರೆ ಕನ್ನಂಬಾಡಿಗೆ ಬಂದು ನೀರು ನೋಡಬೇಕಾಗಿತ್ತು. ಏನು ನೋಡದೆ ಕೊಟ್ಬಿಡಿ ನೀವು 3,500 ಕ್ಯೂಸೆಕ್ ಒಂದು ದಿನಕ್ಕೆ. ಸುಮಾರು 5 ಕೋಟಿ, 5 TMC ನೀರು ಹೋಗುತ್ತೆ. ಯಾರು ಎಲ್ಲಿ ತರೋಣ? 5 TMC ನೀರು ಹೋಯ್ತು ಅಂದರೆ ಅಲ್ಲಿ ನೇಗ್ಲು ಹಾಕೊಂಡು ಉಳ್ಬೋದು, ಆಟ ಆಡ್ಬೋದು, ಮೈದಾನ ಆಗೋಗುತ್ತೆ. ನೋಡಿ, ಈಗ ನಾಳಿದ್ದು ಸೇರ್ತಾ ಇದ್ದೀವಿ ವುಡ್ಲ್ಯಾಂಡ್. ಆವತ್ತು ಭಾರಿ ನಿರಂತರ ಹೋರಾಟದ ಬಗ್ಗೆ ತೀರ್ಮಾನ ಕೈಗೊಳ್ತೀವಿ. ಬಂದಿದೆ. ಈಗ ಮುಖ್ಯಮಂತ್ರಿಗಳೇ ಅವರು ಕರ್ನಾಟಕದ ವಿರುದ್ಧ ನಿಲ್ಲಕ್ಕಾಗೋದಿಲ್ಲ. ಅವರು ಕರ್ನಾಟಕದ ಪರವೇ ಮುಖ್ಯಮಂತ್ರಿಗಳು ನಿಲ್ಲಬೇಕಾಗುತ್ತೆ. ಆದ್ದರಿಂದ ಕರ್ನಾಟಕಕ್ಕೆ ಅನ್ಯಾಯ ಆದರೆ ಯಾವ ಕಾರಣಕ್ಕೂ ನಾವು ಸುಮ್ಮನೆ ಇರೋದು.